ಬಟ್ ಏನ್ ಸರ್ ಇದು ಮುಂದೆ ಏನಾದ್ರು ತಮ್ಮನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂತ ಏನಾದ್ರು ಮುನ್ಸೂಚನೆ ನಾವು ಪರಿಗಣಿಸ್ಕೋಬಹುದಾ? ಅಲ್ಲ, ನಿನಗೇನು ಹೇಳಿದ್ರೆ ನನಗೆ ಹೇಳಪ್ಪ, ನನಗಾರ ಹೇಳಿಲ್ಲ, ನಾನು ಇರ್ತೀನಿ ಅಂತ ಇದೆ ಸರ್. ಬಹುತೇಕ ಸಚಿವರದ್ದು ಕೂಡ ಅಸಮಾಧಾನ ಇದೆ ಸರ್. 1-to-1 ಸಭೆಗಳು ಈ ತರ ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ. ಸಚಿವರದು ಶಾಸಕರದು ಸಿಎಂ ಅವರು ಇದ್ದಾರೆ, ಸಿಎಂ ಅವ್ರು ಮಾಡ್ಬೇಕಿತ್ತು ಅಂತ. ನಾನು ಕರೆದಿದ್ರೆ ನಾ ಹೇಳ್ತಿದ್ದೆ, ನಾನು ಕರೆದಿಲ್ಲ, ನಾನು ಏನಂತ ಹೇಳಿ. ಸರ್, ಇನ್ನೊಂದು ಬಿಜೆಪಿ ಅವರು ಖರ್ಗೆ ಅವ್ರನ್ನ ಪ್ರಧಾನಿ ಅಂತ ಘೋಷಣೆ ಮಾಡ್ಲಿ ಕಾಂಗ್ರೆಸ್ ಅನ್ನೋ ಒಂದು ದಾಳ ಉರುಳಿಸಿದೆ ಸರ್. ದಲಿತ PM ಅನ್ನೋ ದಾಳ. ರಾಜ್ಯದಲ್ಲಿ ದಲಿತ CMರಿಗೆ ಒಂದು ಅವಕಾಶ ಈಗಿದೆ ನೋಡ್ರಿ. ಯಾವ್ಯಾವ ಪಕ್ಷದ ದೇಹದವ್ರನ್ನೇ ಆ ಸಿಚುವೇಶನ್ನು ಅವೆಲ್ಲವನ್ನು ಸ್ಟಡಿ ಮಾಡಿ ಹೇಳ್ತಿರ್ತಾರೆ. BJP ಅವರು ಹೇಳಿದ ತಕ್ಷಣ ನಾನು ಪ್ರಧಾನಿನೇ ಆಗೋದಿಲ್ಲ, ನಮ್ಮವರು ಮುಖ್ಯಮಂತ್ರಿಗಳಾಗೋದು. ಮುಖ್ಯಮಂತ್ರಿ ಮಾಡಬೇಕಾದ್ರೂ ನಮ್ಮಲ್ಲಿದೆ ಒಂದು ಸಿಸ್ಟಮ್ದಲ್ಲಿ CLP ಲೈಕ್ ಆಗಬೇಕು, ಮತ್ತೊಂದಿದೆ. ಆ ಪ್ರಕ್ರಿಯೆಯಲ್ಲಿ ಖರ್ಗೆ ಅವರು ಟಾಪ್ನಲ್ಲಿದ್ದಾರೆ. ಪಕ್ಷ ಬಂದಾಗ ಅದನ್ನು ಮಾಡೇ ಮಾಡ್ತೀವಿ. ಇವ್ರು ಹೇಳಿದಾಗ ನಾವು ಮಾಡೋಕ್ಕಾಗತ್ತೆ? ಅವ್ರನ್ನ ಕೇಳಿ ಪ್ರಧಾನಿಗಳನ್ನ ಮಾಡೋಕ್ಕಾಗತ್ತೆ? ಅದೇನು ಸಾಧ್ಯ? ಈಗ ದಲಿತ CM ರೇಸ್ ನಲ್ಲಿ ಖರ್ಗೆ ಅವರು ಇದ್ದಾರೆ ಅಂತ ಹೇಳ್ತೀರಾ? ನೀವು ಪ್ರಧಾನಮಂತ್ರಿದು ಹೇಳ್ತೀರಿ, ಮುಖ್ಯಮಂತ್ರಿದು ಹೇಳ್ತೀರಿ, ನಿಮ್ಗೆ ಗೊತ್ತಪ್ಪ ಏನೇನು ಗೊತ್ತದವ, ನಿಮ್ಗೆ ಏನೇನು ಸುದ್ದಿ ಬಂದಿತ್ತು ನನಗಾರ ಅರ್ಥ ಆಗುತ್ತೆ. ಬಟ್ ಸರ್, ಕಾಂಗ್ರೆಸ್ನ ಗೊಂದಲನ ಜಾಸ್ತಿ ಮಾಡೋದಕ್ಕೆ BJP ಅವರು ಈ ಟ್ಯಾಕ್ಟಿಕ್ಸ್ ಮಾಡ್ತಿದಾರ. BJP ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ದೇಶದ ವಿಚಾರ, ರಕ್ಷಣೆ ವಿಚಾರ, ಶಾಂತಿ ನೆಮ್ಮದಿ ದೇಶಕ್ಕೆ ಇರಬೇಕನ್ನೋ ವಿಚಾರ ಅವ್ರಿಗಿಲ್ಲ. ಅವರು ಗೊಂದಲ ಸೃಷ್ಟಿ ಮಾಡೋದು, ಸಂಘರ್ಷ ಚಾಲು ಮಾಡೋದು, ಇದು ಅವರ ಅಜೆಂಡಾ. ಇಂಥ ಅಜೆಂಡಾದಿಂದ ಈ ದೇಶ ಮುಕ್ತ ಆಗಬೇಕಾದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಬರಬೇಕು. ಬಟ್ ಖರ್ಗೆ ಅವರಿಗೆ ಸರ್ ರಾಜ್ಯದಲ್ಲಿ ಒಂದು ಅವಕಾಶ ಇದ್ದೇ ಇದೆಯಲ್ಲ ಸರ್, ಯಾವತ್ತಾದ್ರೂ? ನೀವೇನೇನು ಹೇಳ್ತೀರಿ ನೋಡ್ತೀನಪ್ಪ, ನೀವು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೋತೀವಿ ಸರ್. ಅದೇ ಸರ್, ಈಗ ಪ್ರಮುಖವಾಗಿ ಸುರ್ಜೇವಾಲಾ ಅವರು ಸರ್ ತಮ್ಮನ್ನ ಯಾಕೆ ಕರೆದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಸರ್. ನೀವೇನಾದ್ರೂ ಅವ್ರಿಗೆ ಫೋನ್ ಮಾಡಿ ಯಾವಾಗಾರ ಕೇಳಿ. ನಿಮ್ಗೆ ಯಾಕೆ ಕೆಲವು ಮಂದಿ ಮಂತ್ರಿಗಳು ಬಿಟ್ಟಿರಲ್ಲ, ಯಾಕೆ ನೀವು ತಿಳ್ಕೊಳ್ಳಿ. 100% ಕೇಳ್ತೀವಿ ಸರ್. ತಿಮ್ಮಾಪುರ ಸರ್ನ ಯಾಕೆ ಕರೆದಿಲ್ಲ ಅಂತ ಕೇಳ್ತೀವಿ ಕೇಳಿ ಅಪ್ಪ ಸರ್. ಆಮೇಲೆ ಈ ಕಡೆ ರಾಜಣ್ಣ ಅವರು ಕೂಡ 1-to-1 ಸಭೆಗೆ ಹೋಗಿಲ್ಲ, ಯುರೋಪ್ ಟ್ರಿಪ್ ಹೋಗಿದ್ದಾರೆ. ಅಲ್ಲ ರೀ, ನನ್ನ ಕರೆದಿಲ್ಲ, ಉಳಿದವ್ರ ಬಗ್ಗೆ ನಾನು ಏನಂತ ಹೇಳಿ. ಹಂಗೆ ನನ್ನಂಗೆ ಭಾಳ ಜನ ಮಂತ್ರಿಗಳನ್ನೂ ಕರೆದಿಲ್ಲ, ಎಲ್ಲ ಮಂತ್ರಿಗಳನ್ನೂ ಕರೆದಿಲ್ಲ. ಕೆಲವು ಕರಿಬೋದಾ ಸರ್ ನಿಮ್ಮನ್ನು? ಏನು ಹೈಕಮಾಂಡ್ ಅದು, ನಾವು ಕರೆದ್ರೆ ಇಮಿಡಿಯೇಟ್ ಹೋಗ್ಬಿಟ್ಟು ನಾವು ಹೈಕಮಾಂಡ್ ಕೆಳಗಡೆ ಇರ್ತಕ್ಕಂಥದ್ದು, ತೊಂದರೆ. ತಮ್ಮ ಬಗ್ಗೆ ಏನಾದರೂ ಸುರ್ಜೇವಾಲಾ ಅವರು ಅಸಮಾಧಾನಗೊಂಡಿದ್ದಾರೆ ಸರ್? ಎದಕ್ಕೆ ಅಂತಾರೆ ನಿಮ್ಗೆ ಗೊತ್ತಾ? ಸಂವಿಧಾನ ಯಾರಿಗೆ ಮಾಡುತ್ತರು, ಮುಖ್ಯಮಂತ್ರಿ ಯಾರು ಮಾಡುತ್ತರು, ಪ್ರಧಾನಮಂತ್ರಿನ ಯಾರು ಮಾಡ್ತಿರು? ಇದೇನು ಒಂದೊಂದು ತಾಸಿನಾಗ ಎಲ್ಲರೂ ಮುಖ್ಯಮಂತ್ರಿ ಮಾಡ್ತೀರಿ, ಒಂದು ತಾಸಿನಾಗ ಪ್ರಧಾನಮಂತ್ರಿಗಳನ್ನ ಮಾಡ್ತೀರಿ, ಎಲ್ಲ MLAಗಳನ್ನ ಮಂತ್ರಿ ಮಾಡ್ತೀರಿ, ಒಂದೊಂದು ದಿವಸ ಒಬ್ಬೊಬ್ರು ಮಂತ್ರಿಗಳಾಗ್ಬಿಡ್ತಾರೆ. ನಾವು ನಿಮ್ಮಿಂದ ನೋಡಿದ್ದಪ್ಪ, ನನಗೇನು ಗೊತ್ತಿಲ್ಲ. ಏನಿದೆ ಸರ್, ಶಾಸಕರು ಮಂತ್ರಿಗಳಾಗಬಾರ್ದಾ? ಅಲ್ಲ, ಮಾಡ್ತೀರ ನೀವು ಮಾಡಿರ್ತೀರ ಅಂತ ಹೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.